ಗಾಯ್ಸ್, ನಾನು ನಿಮಗೆ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಇದನ್ನು ಸಂಜೆ ಟೈಮ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ಚಿಕನ್ ರೋಲ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಚಿಕನ್ ಅಂದರೆ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಹಿಡಿಯೋಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ, ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ಒಂದು ಮೊಟ್ಟೆ, ಇದಿಷ್ಟನ್ನು ಹಾಕಿ ಅದನ್ನು ಒಂದು ಮ್ಯಾರಿನೇಷನ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನಿಲ್ಲಿ ಅಚ್ಚ ಖಾರದ ಪುಡಿ ನಮ್ಮ ಮನೆಯಲ್ಲಿ ಯೂಸ್ ಮಾಡೋವಂತಹ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾರನ ಬಳಸ್ಬೋದು. ಆದರೆ ಈ ಒಂದು ಮ್ಯಾರಿನೇಷನಲ್ಲಿ ಖಾರ ಎಷ್ಟು ಹಾಕ್ತೀವಿ ಆ ಚಿಕನ್ನು ಅಷ್ಟೇ ಅಬ್ಸರ್ವ್ ಮಾಡಿ ಚೆನ್ನಾಗಾಗುತ್ತೆ. ಸೊ ಇದೀಗ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಕಲಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಇದು ಒಂದು 20 ಮಿನಿಟ್ಸಿಂದ 25 ಮಿನಿಟ್ಸು ಮ್ಯಾರಿನೇಷನ್ ಆದರೆ ಸಾಕು. ಅದಾದಮೇಲೆ ಮೇಯ್ನ್ ಸೀಕ್ರೆಟ್ ರೆಸಿಪಿದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಹೇಳಿದರೆ ಸೋಯಾ ಚಂಕ್ಸ್. ಇದನ್ನು ನೀವು ಆಲ್ಮೋಸ್ಟ್ ಅಲ್ಲಿ ಪಲಾವ್ಗೆಲ್ಲ ಯೂಸ್ ಮಾಡ್ತೀರಾ. ಆ ಸೋಯಾ ಚಂಕ್ಸು ಹಾಗೆ 2 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕಿ ಎರಡೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಈ ಒಂದು ಹದಕ್ಕೆ ಬಂದರೆ ಸಾಕು, ಈ ಒಂದು ಪೌಡರ್ ಫಾರ್ಮಿಗೆ ಬಂದರೆ ಸಾಕು. ಅದಾದಮೇಲೆ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಡಿಪ್ ಮಾಡಬೇಕು. ಸೊ ನಾನಿಲ್ಲಿ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಸೊ ಈ ಥರ ಒಂದು ಮಿಕ್ಸ್ನ ಮಾಡಿಕೊಂಡ್ರೆ, ಒಂದು ಪೌಡರ್ಗಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಆ ಒಂದು ಟೆಕ್ಸ್ಚರು ನಾವು ಚಿಕನ್ ರೋಲ್ದು ಟೆಕ್ಸ್ಚರ್ ಇರುತ್ತಲ್ಲ, ಚಿಕನ್ ಟೆಕ್ಸ್ಚರು ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿದ್ರಲ್ಲ, ನಾನು ಸ್ಟಾರ್ಟಿಂಗು ಮ್ಯಾರಿನೇಷನ್ ಮಾಡ್ಕೊಂಡಿರೋಂಥ ಚಿಕನ್ನ ಈ ಥರ ಡಿಪ್ ಮಾಡ್ತಾಯಿದ್ದೀನಿ. ಸೊ ಡಿಪ್ ಮಾಡಿದ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಅದಾದಮೇಲೆ ಬಾಣಲಿನ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಎಣ್ಣೆ ಅಂದರೆ ಡೀಪ್ ಫ್ರೈ, ನಿಮಗೆ ಡೀಪ್ ಫ್ರೈ ಎಷ್ಟಾಗುತ್ತೋ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯೋಕ್ಕೆ ಬಿಡಿ. ಕಾದಾದಮೇಲೆ ಇಷ್ಟು ಕಾದಿರಬೇಕು ಎಣ್ಣೆ. ಕಾದಾದಮೇಲೆ ನೀವೆಲ್ಲ ಡೀಪ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ಅದರೊಳಗಡೆ ಹಾಕಿ ಎರಡೂ ಕಡೆ ಡೀಪ್ ಫ್ರೈನ ಮಾಡಬೇಕು. ಯಾಕಂದರೆ ಇದಾದಮೇಲೆ ನಾವು ಯಾವುದೂ ಕೂಡ ಒಂದು ಚಿಕನ್ ರೋಲ್ಗೆ ನಾವು ಮೇಲ್ಗಡೆ ಆಗೋ ಪರೋಟ, ಚಪಾತಿ ಏನು ಮಾಡ್ಕೋತೀವಿ ಅದನ್ನು ಮಾತ್ರ ಬೇಕ್ ಮಾಡ್ಕೋತೀವಿ, ಇನ್ನೇನು ನಾವು ಬೇಕ್ ಮಾಡ್ಕೊಳ್ಳಲ್ಲ. ಸೊ ಆದ್ದರಿಂದ ಈ ಚಿಕನ್ನ ಸ್ವಲ್ಪ ಆದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಆ ಟೆಕ್ಸ್ಚರು ಆ ಒಂದು ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಕ್ರಿಸ್ಪಿಯಾಗಿ ಆ ಟೆಕ್ಸ್ಚರ್ ಕಾಣಿಸುತ್ತೆ ನಿಮಗೆ ಅಂತ. ಸೊ ನಾನಿಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಕಲರಿಗೂ ಈ ಕಲರಿಗೂ ಚೇಂಜ್ ಆಗ್ತಾ ಇದೆ. ಸೊ ಇಷ್ಟು ಕಲರ್ ಬಂದಾಗ ಬೆಂದಿದೆ ಅಂತ ಅರ್ಥ. ಎರಡೂ ಕಡೆ ಇಷ್ಟೇ ಕಲರ್ ಇರಬೇಕು. ಸೊ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೀವು ಇದನ್ನು ಬೇಕಾದರೆ ಟೊಮೊಟೊ ಕೆಚಪ್ ಜೊತೆ ಹಾಗೇನು ತಿನ್ಬೋದು, ಅದೂ ಅಷ್ಟೇ ತುಂಬಾ ಒಂದು ಟೇಸ್ಟ್ನ ಕೊಡುತ್ತೆ. ಹಾಗೆ ನಾನಿಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಎಣ್ಣೆನೂ ನೀಟಾಗಿ ಸೋರಿಸಿ ಒಂದು ಕಡೆ ಎತ್ತಿಡ್ಕೋತಾ ಇದ್ದೀನಿ. ಯಾಕಂದರೆ ಎಣ್ಣೆ ಇದ್ದರೆ ನಿಮಗೆ ಆ ಕ್ರಿಸ್ಪಿನೆಸ್ಸು ಸಿಗಲ್ಲ. ಸೊ ಅದರಿಂದ ನಾನು ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಚಪಾತಿನ ಈ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನೇಲಿ ಮೈದಾ ಹಿಟ್ಟಿಂದು ಆಲ್ಮೋಸ್ಟ್ ಅಲ್ಲಿ ಬಳಸಲ್ಲ. ನೀವು ಬೇಕಾದರೆ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಈ ಥರ ಒಂದು ಚಪಾತಿ ಮಾಡ್ಕೋಬೋದು. ಸೊ ಇದನ್ನು ಸ್ವಲ್ಪ ಆದಷ್ಟು ಸ್ವಲ್ಪ ಸ್ಮೂತ್ ಬೇಡ, ಸ್ವಲ್ಪ ಹಾರ್ಡಾಗೇ ಇರಲಿ. ಯಾಕಂತಂದರೆ ಇದೆಲ್ಲ ನಾವು ಮಯೋ ಎಲ್ಲ ಹಾಕ್ತೀವಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಆಟೋಮೆಟಿಕ್ಲಿ ಅದು ಸ್ಮೂತ್ ಆಗುತ್ತೆ. ಸೊ ಅದಾದಮೇಲೆ ಫನ್ ಫುಡ್ಸ್ ಅವ್ರದ್ದು ಮಯೋನೆಸ್ ಸಿಗುತ್ತೆ. ಸೊ ತಂದೂರಿ ಫ್ಲೇವರ್ದು ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ಕೆಚಪ್ ಬಂದು ಆಪ್ಷನಲ್ಲು, ಕೆಚಪ್ ಹಾಕಿ ಅದಾದಮೇಲೆ ಈರುಳ್ಳಿನ ಇಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಬೇಕಂದರೆ ಈರುಳ್ಳಿ ಸ್ವಲ್ಪ ದಪ್ಪ ಸೈಜಿಗೆ ಹಾಕೋಬೋದು. ಯಾಕಂದರೆ ಕೆಲವೊಂದು ಜನ ಈರುಳ್ಳಿನ ಜಾಸ್ತಿ ತಿನ್ನೋರು ಇರ್ತಾರೆ, ಕಮ್ಮಿ ತಿನ್ನೋರು ಇರ್ತಾರೆ. ಸೊ ಅದಾದಮೇಲೆ ಸೌತೆಕಾಯಿನ ಇಷ್ಟು ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈ ಒಂದು ತರಕಾರಿಗಳೆಲ್ಲ ಕೆಲವೊಂದಷ್ಟು ಕಡೆ ಹಾಕಲ್ಲ, ಬಟ್ ನಾವು ಮನೇಲಿ ಹಾಕ್ಕೊಂಡು ತಿನ್ನೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿ ಅಂತೀವಲ್ಲ, ಅದನ್ನು ಅಷ್ಟೇ ಉದ್ದುದಾಗಿ ಈ ಥರ ಕಟ್ ಮಾಡ್ಕೊಂಡಿರೋದನ್ನ ಅದರಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಸೊ ಅದಾದಮೇಲೆ ಸ್ಟಾರ್ಟಿಂಗ್ ನಾವು ಮಾಡ್ಕೊಂಡಂತಹ ಡೀಪ್ ಫ್ರೈ ಮಾಡಿರೋಂತಹ ಚಿಕನ್ನ ಅದರೊಳಗಡೆ ಹಾಕಿ, ಮತ್ತು ಮೇಲ್ಗಡೆ ನಿಮಗೆ ಒಂದು ಸ್ವಲ್ಪ ಮಯೋನೈಸ್, ನಾನು ಹೇಳ್ತಾ ಇದ್ದೀನಿ ಮಯೋ ಹಾಗೆ ಕೆಚಪ್ ಇದೆಲ್ಲ ನಿಮಗೆ ಆಪ್ಷನಲ್ಲಿ ಬಿಟ್ಟಿದ್ದು. ಸೊ ಇದನ್ನು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಈ ಹಾಕೋದ್ರಿಂದ, ಈ ಮಯೋ ಎಲ್ಲ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್, ನೀವು ಕೆಫೆ ಆಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲರೂ ರೆಸ್ಟೋರೆಂಟ್ ಕಡೆಯಲ್ಲಿ ತಿಂದಿರೋ ಅಂಥ ಟೇಸ್ಟೇ ನಿಮಗೆ ಸಿಗುತ್ತೆ. ಸೊ ಆದ್ದರಿಂದ
ಅದ್ರ ಮೇಲೆ ಮಯೋ ಎಲ್ಲ ಹಾಕಾದ್ಮೇಲೆ ಮತ್ತೆ ಸ್ವಲ್ಪ ನಾನು ಟೊಮೊಟೊ ಕೆಚಪ್ ಹಾಕಿ ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದೆ, ಯಾಕಂದರೆ ನಾನು ಇಲ್ಲಿ ಚಿಕನ್ನಿಗೆ ಬಿಟ್ಟರೆ ಇನ್ಯಾವುದಕ್ಕೂ ಖಾರ ಹಾಕಿಲ್ಲ. ಸೊ ಅದರಿಂದ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ತುಂಬ ದಿವಸದಿಂದ ಒಬ್ಬರು ಕೇಳ್ತಾಯಿದ್ರು ಇದನ್ನು ತೋರಿಸಿ ನಮಗೆ ಮಾಡ್ಕೋಬೇಕು ಅಂತ. ಸೊ ಅದರಿಂದ ನಾನು ಫಾಯಿಲ್ ಪೇಪರೆಲ್ಲ ತೊಗೊಳಕ್ಕಾಗಲಿಲ್ಲ ಸಡನ್ಲಿ. ಸೊ ನಮ್ಮ ಮನೇಲಿರುವಂತಹ ಪೇಪರಲ್ಲೇ ನಾನು ಸುತ್ತಿಡ್ತಾ ಇದ್ದೀನಿ. ಬಟ್ ಇದನ್ನು ಫಾಯಿಲ್ ಪೇಪರಲ್ಲಿ ಹಾಕಿ ಇಟ್ಟರೆ ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ರೆಸ್ಟೋರೆಂಟಲ್ಲೂ ನಿಮಗೆ ಫಾಯಿಲ್ ಪೇಪರಲ್ಲೇ ಕೊಡೋದು. ಆಲ್ಮೋಸ್ಟ್ ಆಲ್ ಡನ್ ಆಗಿದೆ. ಇದು ಚಿಕನ್ ರೋಲ್ ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.